ಅಣ್ಣ ನನ್ನಿಂದ ಏನಾಗ್ಬೋದು, ಇಡೀ ಎಂಥ ಕಾರ್ಯಕ್ರಮ ಆದರೂ ಕೂಡ ಅಣ್ಣ ದಯವಿಟ್ಟು ರಿಕ್ವೆಸ್ಟು ಆ ಊಟದ ವ್ಯವಸ್ಥೆ ನಾನೇ ಮಾಡ್ತೀನಿ. ಇವತ್ತು ಸಹ ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಭೋಜನ ಕೂಟವನ್ನು ಔತಣ ಕೂಟವನ್ನು ಏರ್ಪಡಿಸಿರೋದು ಏಕೈಕ ವ್ಯಕ್ತಿ ನಮ್ಮ ಸಹೋದರ ರಾಮಚಂದ್ರ. ಒಂದು ವೇಳೆ ನಿಮಗೆಲ್ಲ ನೀವೆಲ್ಲ ಖುಷಿ ಕೊಡ್ಬೇಕು ಇದನ್ನು. ಅದೇ ಥರ ಈ ಜ್ಯುವೆಲ್ರಿಯ ಡೊನೇಟು ನಮ್ಮ ಏಳಡಿ ತಾಲೂಕು ಅಧ್ಯಕ್ಷರಾದಂಥ ಮುನಿಕೃಷ್ಣ ಅವರು, ನಮ್ಮ ತಾಲೂಕಲ್ಲಿ ನೀವು ಮಾಡ್ತಾ ಇದ್ರಿ, ನನ್ನದು ಒಂದು ಕೊಡುಗೆ ಬೇಕು. ಏನು ಕೊಡುಗೆ? ಈ ಚೌಟ್ರಿ ನಂದೇ ಇರಲಿ. ಎಂಥ ಅದ್ಭುತವಾದಂಥ ಮಾತುಗಳು ಬಂತು ಅಂದರೆ ನನಗೆ ಖುಷಿ ಆಯಿತು. ಅಕಸ್ಮಾತ್ ಅವರ ಮಾಡಿದ್ದಾದರೆ ನಾನೇ ಮಾಡ್ತೀನಿ. ನಮ್ಮ ತಹಶೀಲ್ದಾರ್ ಸಾಹೇಬರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಬಹುಶಃ ನಮ್ಮ ವೆಂಕಟೇಶ್ ಅಣ್ಣವರು ಇವತ್ತು ಗೈರಾಜರಾಗಿದ್ದಾರೆ. ಅವರ ಬಂಧುಗಳಲ್ಲಿ ಒಬ್ಬರು ಇವತ್ತು ನಮ್ಮ ಬಂಧು ಒಬ್ಬರು ತೀರ್ಕೊಂಡಿದ್ದಾರೆ ಹುಣಸನಹಳ್ಳಿಯಲ್ಲಿ. ಅದಕ್ಕಾಗಿ ಬಸ್ ಹಚ್ಚಿಬಿಟ್ಟು ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ತಹಶೀಲ್ದಾರರು, ನಮ್ಮ ವೆಂಕಟರಾಮಯ್ಯನವರು, ನಾನು, ನಮ್ಮ ಬೆಳ್ಳಾರ ಪ್ರಸಾದ್, ಇಲ್ಲಿರೋರು ಎಲ್ಲರೂ, ಬಹುಶಃ ಚೇರ್ಮನ್ ಮಂಜು, ಅವನು ಅಷ್ಟೇ ಚೇರ್ಮನ್ ಮಂಜು, ನಾನು ಕಾಯಂ ಪೇಷಂಟ್, ಅವನು ಅಷ್ಟೇ. ಏನೇ ಮಾಡಿದ್ರು ಕೂಡ ಮತ್ತೆ ದಯವಿಟ್ಟು ಕ್ಷಮೆ ಇರಲಿ. ಈಗ ಇಲ್ಲಿ ಕಾರ್ಯಕ್ರಮ ನಡೀತದೆ ಅನ್ನ ನಾದೇವ ನಾವು ಕೊಡುಗೆ ಇಸ್ತಾರೆ. ಏವ ಇಸ್ತಾವ 5 ಇಸ್ತಾವ ನಾವು ಏನು 80 ಜನ ಅದಕ್ಕೆ ಶಾಲು ವಿಚಾರಿಸ್ತಾರೆ. ಇಲ್ಲಿ ಈಗ ಓಡೋಗಿ 80 ಶಾಲುಗಳು